ಧಾರವಾಡದ ಜಿಲ್ಲಾ ವರದಿಗಾರ. ಧಾರವಾಡದಿಂದ ಗೋವಾಗೆ ಸಂಪರ್ಕಿಸುತ್ತಾ ರಾಷ್ಟ್ರೀಯ ಹೆದ್ದಾರಿ ಸದ್ಯ ಗುಂಡಿಗಳ ಒಂದು ತಾಣವಾಗಿರ್ತಕ್ಕಂಥದ್ದು. ಸಂಪೂರ್ಣವಾಗಿ ಗುಂಡಿಗಳು ಬಿದ್ದು ರಸ್ತೆಯನ್ನು ಸಂಪೂರ್ಣವಾಗಿ ಈಗ ಅಯೋಮಯವಾಗಿರ್ತಕ್ಕಂಥದ್ದು. ತಾವೇನೀಗ ದೃಶ್ಯಾವಳಿಗಳು ಕೂಡ ಗಮನಿಸ್ತಾ ಇರ್ಬೋದು. ಈ ಒಂದು ದೃಶ್ಯದಲ್ಲಿ ಬರ್ತಿರ್ತಕ್ಕಂಥ ಕಾರ್ ಯಾವ ರೀತಿ ಒಂದು ಡ್ಯಾನ್ಸ್ ಅನ್ನ ಮಾಡ್ಕೊಂಡು ಬರ್ತಿರ್ತಕ್ಕಂಥ ದೃಶ್ಯಾವಳಿಗಳು ಕೂಡ ಗಮನಿಸ್ತಾ ಇರ್ಬೋದು. ಅಲ್ಲಿಂದ ದೂರದಿಂದ ಕೂಡ ಒಂದು ವಾಹನ ಬರ್ತಾ ಇದೆ. ಆ ವಾಹನವು ಕೂಡ ಸಾಕಷ್ಟು ನಿಧಾನಗತಿಯಲ್ಲಿ ಬರುವಂಥ ಸ್ಥಿತಿ ಕೂಡ ಇಲ್ಲಿ ನಿರ್ಮಾಣವಾಗಿರ್ತಕ್ಕಂಥದ್ದು. ಯಾಕಂತಂದ್ರೆ ಈ ಒಂದು ರಸ್ತೆಯಲ್ಲಿ ನಿತ್ಯವೂ ಸಾವಿರಾರು ವಾಹನಗಳು ಕೂಡ ಧಾರವಾಡದಿಂದ ಗೋವಾಗೆ ಅಂದರೆ ಸಂಚಾರವನ್ನು ಮಾಡ್ತವೆ. ಆದರೆ ಈ ಒಂದು ಅಳ್ನಾವರ ಬಳಿ ಇರತಕ್ಕಂಥ ಈ ಒಂದು ಹೆದ್ದಾರಿ ಏನು ಇದೆ ಸಂಪೂರ್ಣವಾಗಿ ಹದಗೆಟ್ಟು ಹೋಗಿರೋದ್ರಿಂದ ಈ ಒಂದು ರಸ್ತೆಯಲ್ಲಿ ಓಡಾಡ್ತಿರ್ತಕ್ಕಂಥ ವಾಹನ ಸವಾರರು ಸಂಪೂರ್ಣವಾಗಿ ಈಗ ಪರದಾಡುವಂಥ ಸ್ಥಿತಿ ಕೂಡ ನಿರ್ಮಾಣವಾಗಿರ್ತಕ್ಕಂಥದ್ದು. ಯಾಕಂದರೆ ರಸ್ತೆಯಲ್ಲಿ ಬಿದ್ದಿರ್ತಕ್ಕಂಥ ಗುಂಡಿಗಳು ಏನು ವಾಹನ ಸವಾರರ ಬದುಕನ್ನೇ ಈಗ ನುಂಗಿ ಹಾಕುವಂಥ ಕೆಲಸವನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಅವನಿಗೆ ನಿಮಗೆ ನಾನು ಕೂಡ ಒಂದೇನೀಗ ಇಲ್ಲಿ ಬರ್ತಿರ್ತಕ್ಕಂಥ ಒಂದು ಸಾರಿಗೆ ವಾಹನದ ಒಂದು ಬಸ್ನ ಒಂದು ದೃಶ್ಯಾವಳಿಗಳನ್ನು ಕೂಡ ನಿಮ್ಮ ಮುಂದೆ ಇಡುವಂಥ ಕೆಲಸವನ್ನು ಮಾಡ್ತೀನಿ. ಅಂದರೆ ನೋಡ್ತಾ ಇರ್ಬೋದು ಯಾವ ರೀತಿ ಅಂದರೆ ಈ ಒಂದು ಬರ್ತಿರ್ತಕ್ಕಂಥ ಸಾರಿಗೆ ಬಸ್ ಏನು ರಾಜ್ಯ ಸಾರಿಗೆ ಬಸ್ ಕೂಡ ಬರ್ತಾ ಇದೆ. ಈ ಒಂದು ಬಸ್ ಕೂಡ ಏನು ಸಂಪೂರ್ಣವಾಗಿ ಏನು ನೋಡ್ತಾ ಇರ್ಬೋದು ಬಸ್ ದಾಟುವುದು ಕೂಡ ಸಂಪೂರ್ಣವಾಗಿ ಏನು ಒಂದು ರೀತಿ ಅಂತಂದರೆ ಸಂಪೂರ್ಣವಾಗಿ ಇಲ್ಲಿ ಆ ಧೂಳುಗಳು ಕೂಡ ಧೂಳುಮಯ ಕೂಡ ಆಗ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಈ ಒಂದು ರಸ್ತೆಯಲ್ಲಿ ಸಂಚಾರ ಮಾಡ್ತಿರ್ತಕ್ಕಂಥ ವಾಹನ ಸವಾರರು ಏನಿದ್ದಾರೆ ಅವರು ಸಾಕಷ್ಟು ಏನು ಸರ್ಕಾರ ಆಗಿರ್ಬೋದು ಮತ್ತು ಅಧಿಕಾರಿಗಳ ವಿರುದ್ಧ ಹಿಡಿಶಾಪವನ್ನು ಕೂಡ ಹಾಕುವಂಥ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥದ್ದು. ಅಂದರೆ ಏನು ಅಧಿಕಾರಿಗಳು ಕೂಡಲೇ ಎಚ್ಚೆತ್ತುಕೊಂಡು ಈ ಒಂದು ರಸ್ತೆಯನ್ನು ದುರಸ್ತಿಯನ್ನು ಮಾಡುವಂಥ ಕೆಲಸಕ್ಕೆ ಮುಂದಾಗಬೇಕಾಗಿತ್ತು. ಆದರೆ ಅಧಿಕಾರಿಗಳು ಮುಂದಾಗದಿರೋ ಕಾರಣಕ್ಕಾಗಿ ಅಧಿಕಾರಿಗಳ ವಿರುದ್ಧ ಆಗಿರ್ಬೋದು ಮತ್ತು ಸರ್ಕಾರದ ವಿರುದ್ಧ ಜನಪ್ರತಿನಿಧಿಗಳ ವಿರುದ್ಧ ಕೂಡ ಸಾಕಷ್ಟು ಆಕ್ರೋಶವನ್ನು ಕೂಡ ಹೊರಹಾಕುವಂಥ ಕೆಲಸವನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಅಂದ್ರೆ ಏನು ಯಾವೊಬ್ಬ ಅಧಿಕಾರಿಗಳಾಗಲಿ ಯಾರು ಕೂಡ ಈ ಕಡೆ ಬಂದು ಇವ್ರಿಗೆ ಗಮನ ಹರಿಸುವಂಥ ಕೆಲಸವನ್ನು ಮಾಡ್ತಾ ಇಲ್ಲ. ಹೀಗಾಗಿ ಇಲ್ಲಿ ಇರ್ತಕ್ಕಂಥ ಏನು ಅಧಿಕಾರಿಗಳ ಒಂದು ದಿವ್ಯ ನಿರ್ಲಕ್ಷ್ಯದಿಂದಾಗಿ ಮತ್ತು ಇಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳ ನಿರ್ಲಕ್ಷ್ಯದಿಂದಾಗಿ ಈ ಒಂದು ರಾಜ್ಯ ಹೆದ್ದಾರಿ ಸಂಪೂರ್ಣವಾಗಿ ಹದಗೆಟ್ಟು ಹೋಗಿರ್ತಕ್ಕಂಥ ರಸ್ತೆಯಲ್ಲಿ ನಿತ್ಯ ಸಂಚರಿಸುತ್ತಾ ವಾಹನ ಸವಾರರು ದಿನಕ್ಕೊಬ್ಬರು ಏನು ಅಧಿಕಾರಿಗಳ ವಿರುದ್ಧ ಆಕ್ರೋಶ ಮತ್ತು ಹಿಡಿಶಾಪವನ್ನು ಹಾಕುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಈಗಲಾದರೂ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಈ ಒಂದು ರಸ್ತೆಯನ್ನು ದುರಸ್ತಿ ಮಾಡಬೇಕು ಅಂತೇಳಿ ಸರ್ಕಾರಕ್ಕೆ ಆಗ್ರಹವನ್ನು ಕೂಡ ಪಡಿಸ್ತಾ ಇರ್ತಕ್ಕಂಥದ್ದು. ಆದರೂ ಕೂಡ ಇಲ್ಲಿವರೆಗೂ ಕೂಡ ಯಾವೊಬ್ಬ ಅಧಿಕಾರಿಗಳಾಗಲಿ ಜನಪ್ರತಿನಿಧಿಗಳಾಗಲಿ ಈ ಒಂದು ರಸ್ತೆಯತ್ತ ಬಂದು ಈ ಒಂದು ರಸ್ತೆಯನ್ನು ಪರಿಶೀಲನೆ ನಡೆಸಿ ಅಂದರೆ ಇದಕ್ಕೆ ಬೇಕಾಗಿರ್ತಕ್ಕಂಥ ಏನು ರಸ್ತೆಯನ್ನು ಸುಧಾರಣೆ ಮಾಡುವಂಥ ಕೆಲಸಕ್ಕೆ ಮುಂದಾಗ್ತಿಲ್ಲ. ಹೀಗಾಗಿ ಕೂಡಲೇ ಅಧಿಕಾರಿಗಳು ಎಚ್ಚೆತ್ತುಕೊಳ್ಬೇಕು. ಈ ಒಂದು ರಸ್ತೆಗೆ ತೇಪೆ ಹಚ್ಚಿ ಅಂದರೆ ಜನರಿಗೆ ಒಂದು ಸಂಚಾರಕ್ಕೆ ಅನುಕೂಲವನ್ನು ಮಾಡಿಕೊಡಬೇಕು ಅಂತೇಳಿ ಆಗ್ರಹವನ್ನು ಪಡಿಸ್ತಾ ಇರ್ತಕ್ಕಂಥ. ಯಾಕಂದರೆ ನಿತ್ಯ ಸಾವಿರಾರು ವಾಹನಗಳು ಇದೇ ಒಂದು ಗೋವಾದಿಂದ ಧಾರವಾಡಕ್ಕೆ ಧಾರವಾಡದಿಂದ ಗೋವಾಗೆ ಸಂಚರಿಸಿರ್ತಕ್ಕಂಥಲ್ಲಿ ಯಾವುದಾದ್ರೂ ಅನಾಹುತಗಳಾದರೆ ಅದಕ್ಕೆ ಯಾರು ಹೊಣೆ? ಅಧಿಕಾರಿಗಳೇ ಅಥವಾ ಜನಪ್ರತಿನಿಧಿಗಳ ಹೊಣೆ ಬರ್ತಾರೆ. ಹೀಗಾಗಿ ಕೂಡಲೇ ಈ ಒಂದು ರಸ್ತೆಯನ್ನು ದುರಸ್ತಿಪಡಿಸಿ ಸಾರ್ವಜನಿಕರಿಗೆ ಅನುಕೂಲ ಪಡಿಸಿಕೊಡ್ಬೇಕು ಅಂತೇಳಿ ಆಗ್ರಹವನ್ನು ಪಡಿಸ್ತಾ ಇರ್ತಕ್ಕಂಥದ್ದು. ಇದಿಷ್ಟು ಇಲ್ಲಿನ ಸುದ್ದಿ. ಮತ್ತೊಂದು ಸುದ್ದಿಯನ್ನು ನನ್ನ